ಇವತ್ತು ರಾಜ್ಕುಮಾರ್ 96 ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ನಾಡಿನ ಹೆಮ್ಮೆಯ ಪುತ್ರ. ಅವರು ಹೊರನಟ. ಅವರು ಪಿಕ್ಚರಲ್ಲಿ 200ಕ್ಕೂ ಹೆಚ್ಚು ಚಲನಚಿತ್ರ ನಟಿಸಿದ್ರು ಯಾವುದೇ ಪಿಕ್ಚರಲ್ಲಿ ಅವ್ರು ಇವತ್ತಿಗೆ ಯಾಕೆ ಮಾದರಿಯಾಗಿದ್ದಾರೆ ಅಂದರೆ ಯಾವುದೇ ಚಲನಚಿತ್ರದಲ್ಲೂ ಅಶ್ಲೀಲ ದೃಶ್ಯಗಳಿರಲಿಲ್ಲ. ಸಮಾಜಕ್ಕೆ ಪ್ರತಿ ಒಂದು ಚಿತ್ರದಲ್ಲೂ ಒಂದು ಸಂದೇಶ ಇತ್ತು. ಸೊ ರಾಜ್ಕುಮಾರ್ ಅವರು ಜನಪ್ರಿಯರಾಗಿದ್ದು ಕರ್ನಾಟಕದಲ್ಲಿ ಅವರ ಚಿತ್ರಗಳಿಂದ ಸಾಕಷ್ಟು ಜನ ಪ್ರೇರಣೆಯಾಗಿ ಜೀವನವನ್ನೇ ಬದಲಾಯಿಸ್ಕೊಂಡಿರೋ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ನಮ್ಮ ಮುಂದೆ. ಅದಲ್ಲದೆ ರಾಜ್ಕುಮಾರ್ ಅವರು ಇವತ್ತಿಗೂ ಎಂದೆಂದಿಗೂ ಚಿರರಾಮಾಯಾಗಿ ಆಗಿರ್ತಾರೆ ಅಂತಂದರೆ ಅವರು ಗೋಕಾಕ್ ಚಳವಳಿಯಲ್ಲಿ ಅವರೇ ಮುನ್ನಡೆಗೆ ತಗೊಂಡು ಕರ್ನಾಟಕದಲ್ಲಿ ಕನ್ನಡವೇ ಅಗ್ರಗಣ್ಯ ಭಾಷೆ, ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತ ಹೋರಾಡಿ ಅದು ಯಶಸ್ವಿಗೊಳಿಸಿ ಇವತ್ತಿಗೂ ಅವರು ಯಾವಾಗಲೂ ಅಜರಾಮರಾಗಿ ಉಳಿತಾರೆ. ಅವರ ವ್ಯಕ್ತಿತ್ವ ಮತ್ತು ಆದರ್ಶ ಕನ್ನಡ ನಾಡಿಗೆ ಯಾವತ್ತೂ ಸ್ಫೂರ್ತಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ತಮ್ಮ ಹೆಸರು ಹೇಳಿ ಸರ್. SM ಕೃಷ್ಣ, ಅರಮನೆನಗರ ವಾರ್ಡ್ ಅಧ್ಯಕ್ಷರು, BJP. ವೆಂಕಟೇಶ್ ಅಂತ, ಅರಮನೆನಗರದ ವಾರ್ಡ್ ಕಾರ್ಯಕರ್ತ. ಇವತ್ತು ನಮ್ಮ ಸಾಹೇಬರು ಅಶ್ವಥ್ ನಾರಾಯಣ ಅವರು ಈ ಒಂದು ರಾಜ್ಕುಮಾರ್ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಈ ವರ್ಷ ನರಭೇದ ಏನಾಗಿದೆ, 29 ಜನ ಬಲಿಯಾಗಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾರ್ಮಲ್ ಆಗಿ ಮಾಡ್ತಿದ್ದಾರೆ. ಇಲ್ಲಾಂದರೆ ಸತತ 5 ಗಂಟೆವರೆಗೂ ಒಳ್ಳೆ ಜಾನಪದ ಕಲೆ, ರಾಜ್ಕುಮಾರ್ ಹಾಡು, ಸಂಗೀತ ಎಲ್ಲ ಕಾರ್ಯಕ್ರಮ ಮಾಡಬೇಕಂತ ಆಸೆ ಇತ್ತು. ಯಾಕೆಂದರೆ ಅಲ್ಲಿ ನರಮೇಧ ಆದ ತಕ್ಷಣ ನಾವಿಲ್ಲಿ ಮಾಡಬಾರ್ದು ಅನ್ನೋ ಉದ್ದೇಶ ಆದರೂ ಕೂಡ ಕಾರ್ಯಕ್ರಮ ಬಿಡಬಾರ್ದು ಅನ್ನೋ ಉದ್ದೇಶ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಸಹ ಎಲ್ಲ ಹಳೆಯ ಕಾರ್ಯಕರ್ತರು ಹಾಗೆ ನಮ್ಮ ಕಲಾವಿದರನ್ನು ಕರೆಸಿ ಅವರಿಗೂ ಸಹ ಒಂದು ಸನ್ಮಾನ ಮಾಡಿದ್ದಾರೆ. ಹಾಗೆ ಪುನೀತ್ ಅವ್ರ ಮಿಸಸ್ ಕೂಡ ಬಂದಿದ್ದರು, ಅವರಿಗೂ ಕೂಡ ನಮ್ಮ ಕಡೆಯಿಂದ ಸನ್ಮಾನ ಮಾಡಿದ್ದಾರೆ. ಹಾಗೆ ಇದೇ ರೀತಿ ಈ ಕಾರ್ಯಕ್ರಮ ಮುಂದೆ ಕೂಡ ನಾವು ಯಶಸ್ವಿಯಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಕನ್ನಡಕ್ಕಾಗಿ ಹೋರಾಟ, ಕನ್ನಡಕ್ಕಾಗಿ ಜನ, ಕನ್ನಡಕ್ಕಾಗಿ ಮರಣ ಏನಿತ್ತು ಅದು ನಾವು ಇವತ್ತು ಮಾತಾಡೋದಲ್ಲ, ಅದೇ ರೀತಿ ನಾವು ಕೂಡ ನಡೆಸ್ಕೊಂಡು ಹೋಗ್ಬೇಕನ್ನೋದನ್ನು ನಮ್ಮ ಅವಕಾಶ ಕೊಟ್ಟಿದ್ದೀರಾ. ಎರಡು ಮಾತಾಡಲಿಕ್ಕೆ ದಯವಿಟ್ಟು